ಆಯ್ ಬಿಗ್ ಬಾಸ್ ಆಯ್ ಬಿಗ್ ಬಾಸ್ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ಇವತ್ತಿಗೆ 3 ವಾರ ಆಯ್ತು ಬಿಗ್ ಬಾಸ್ ನಾನು ಬಂದು. ನನಗೆ ನಿಮ್ಮ ವಾಯ್ಸ್ ಕೇಳಬೇಕು ಅಂತ ತುಂಬ ಆಸೆ ಆಗ್ತಿದೆ ಬಿಗ್ ಬಾಸ್. ನನಗೆ ತುಂಬ ನೆನಪಾಗ್ತಿದೆ ಬಿಗ್ ಬಾಸ್ ನಿಮ್ಮ ವಾಯ್ಸ್ ಕೇಳಬೇಕಲ್ಲ ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್, ಒಂದೇ ಒಂದು ಸಲ ನಿಮ್ಮ ವಾಯ್ಸ್ ಕೇಳಬೇಕು ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್, ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್, ಒಂದೇ ಒಂದು ಸಲ ಬಿಗ್ ಬಾಸ್ ನಿಮ್ಮ ವಾಯ್ಸ್ ಕೇಳಬೇಕು ಬಿಗ್ ಬಾಸ್ ಪ್ಲೀಸ್. ಬಿಗ್ ಬಾಸ್, ಈಗ ನಿಮ್ಮ ಸಮಯ, ನೀವು ಮಾತಾಡಬಹುದು. ಬಿಗ್ ಬಾಸ್ ತುಂಬ ಥ್ಯಾಂಕ್ಸ್ ಬಿಗ್ ಬಾಸ್, ಧನ್ಯವಾದ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಬಿಗ್ ಬಾಸ್. ನನಗೆ ಒಂದು ಡೌಟ್ ಇದೆ ಬಿಗ್ ಬಾಸ್, ಏನು ಗೊತ್ತಾ, ಅದನ್ನ ನಿಮ್ಮ ಹತ್ರನೇ ಕ್ಲಿಯರ್ ಮಾಡಬೇಕು ಅಂತ ಬಿಗ್ ಬಾಸ್. ಇಲ್ಲಿ ಅವ್ರ ಹತ್ರ ಕೇಳಕ್ಕೆ ಹೋದ್ರೆ ಜಗಳಕ್ಕೆ ನಾಯಿ ಆಡ್ದಂಗೆ ಆಡ್ತಾರೆ ಬಿಗ್ ಬಾಸ್, ಜಗಳಕ್ಕೆ ಬರ್ತಾರೆ, ಮೈ ಮೇಲೇ ಬರ್ತಾರೆ ಬಿಗ್ ಬಾಸ್. ನಂಗೊಂದು ಡೌಟ್ ಇದೆ ಬಿಗ್ ಬಾಸ್. ಇಲ್ಲಿ ನಾವೀಗ ಸ್ಪರ್ಧಿಗಳಾಗಿ ಬಂದಿದ್ದೀವಿ, ಇಲ್ಲಿ ಬಿಗ್ ಬಾಸ್ ಮನೆ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಗ್ತಿದೆ ಬಿಗ್ ಬಾಸ್, ನಾನು ಈ ಮನೆಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ನನಗೆ ಒಂದೇ ಒಂದು ಡೌಟ್ ಇದೆ ಬಿಗ್ ಬಾಸ್. ಇಲ್ಲಿ ನಾವು ಬಂದಿದ್ದೀವಿ ಸ್ಪರ್ಧಿಗಳಾಗಿ, ಇಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್, ನೀವ ನಾನು ಗೊತ್ತಾಗ್ತಿಲ್ಲ. ಈಗ ನಾವು ವಿನ್ನಾಗಿ ಹೋಗ್ತೀವಿ, ವಿನ್ನಾಗಿ ಹೋದ್ಮೇಲೆ ನಾವು ಬಿಗ್ ಬಾಸ ಅಲ್ಲ, ವಿನ್ನಾಗಿನೂ ಇನ್ನೂ ಒಂದ್ಸಲ ನೀವು ಎಪಿಸೋಡ್ ಮಾಡ್ತೀರಿ, ಇನ್ನೊಂದು ಸಂಚಿಕೆ ಇಡ್ತೀರಿ, ನೀವು ಬಿಗ್ ಬಾಸ್. ನನಗೆ ಡೌಟ್ ಇದೆ ಬಿಗ್ ಬಾಸ್, ಇದೊಂದು ಕ್ಲಿಯರ್ ಮಾಡಿ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್. ಬಿಗ್ ಬಾಸ್, ಬಾ, ಇದು ನನ್ನ ಮನೆ. ಇಲ್ಲಿ ನೀವು ಅತಿಥಿಗಳು ಅಷ್ಟೇ. ನಿಮ್ಮ ಕೆಲಸವನ್ನು ಮುಗಿಸಿ ನೀವು ವಾಪಸ್ಸು ಹೋಗಬಹುದು. ಥ್ಯಾಂಕ್ ಯು ಬಿಗ್ ಬಾಸ್, ಅದೇ ಡೌಟ್ ಇತ್ತು ಬಿಗ್ ಬಾಸ್, ಅದಕ್ಕೆ ಕೇಳೋಣ ಅಂತ ಅಂದ್ಕೊಂಡೆ ಬಿಗ್ ಬಾಸ್. ಆಯಿತು ಬಿಗ್ ಬಾಸ್. ಬಿಗ್ ಬಾಸ್ ಇಲ್ಲಿ ನನ್ನ ಪಾಡಿಗೆ ನನ್ನ ಆಟ ಆಡೋಕ್ಕೆ ಬಿಡಲ್ಲ ಬಿಗ್ ಬಾಸ್. ಅವರೆಲ್ಲ ಸ್ವಲ್ಪ ದಪ್ಪ ಇದ್ದಾರೆ, ತುಂಬ ಸ್ಟ್ರೆಂತ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಫೈಟಿಗೆ ಬರ್ತಾರೆ ಬಿಗ್ ಬಾಸ್. ನಾವು ಹಳ್ಳಿಲಿ ತಿಂದು ಬೆಳೆದವ್ರು ಬಿಗ್ ಬಾಸ್, ಅವ್ರ ಹತ್ರ ಪಿಜ್ಜಾ ಬರ್ಗರ್ ತಿಂದವರಲ್ಲ, ನಾವು ಹಳ್ಳಿಲಿ ತಿಂದು ಬೆಳೆದವ್ರು, ನಾವು ಎದ್ರಲ್ಲ ಬಿಗ್ ಬಾಸ್ ಅದಕ್ಕೆಲ್ಲ. ಆದರೂ ನೀವು ಇದು ಮಾಡ್ಬೇಕು ಬಿಗ್ ಬಾಸ್, ನನಗೆ ಒಂದು ಚಾನ್ಸ್ ಕೊಡಿ ಬಿಗ್ ಬಾಸ್. ಇಲ್ಲಿ ನೀನು ಯಾರಿಗಾದ್ರೂ ಹೊಡೆದು ಹೋಗುವಂತ ಒಂದು ಚಾನ್ಸ್ ಕೊಡಿ ಬಿಗ್ ಬಾಸ್. ಎಲ್ಲರಿಗೂ ದಡಬಡ ಹೊಡೆದು ಹೋಗ್ತೀನಿ ಬಿಗ್ ಬಾಸ್, ನೀವೊಂದು ಚಾನ್ಸ್ ಕೊಡಿ ಬಿಗ್ ಬಾಸ್. ಇಲ್ಲಿ ನನಗೆ ಇನ್ನೊಂದು ಡೌಟ್ ಇದೆ ಬಿಗ್ ಬಾಸ್, ಇದು ಬಿಗ್ ಬಾಸ್ ಮನೆನ ಅಲ್ಲ, ನನಗೆ ಸ್ವಯಂವರನ ಗೊತ್ತಾಗ್ತಿಲ್ಲ ಬಿಗ್ ಬಾಸ್. ಇಲ್ಲಿ ಬಂದವರೆಲ್ಲ ಒಂದೊಂದು ಜೋಡಿ ಮಾಡ್ಕೊಂಡು ಒಂದೊಂದು ಮೂಲೆಯಲ್ಲಿ ಕೂರ್ತಾರೆ ಬಿಗ್ ಬಾಸ್. ಒಬ್ರಿಬ್ರು ಆ ಕಡೆ ಕೂತ್ರೆ ಇನ್ನೊಂದು ಹುಡುಗನ ಆ ಕಡೆ ಕೂರ್ತಾರೆ. ಇಲ್ಲೇನು ಅವ್ರವರು ಗುಂಪು ಘರ್ಷಣೆ ಮಾಡ್ಕೊಂಡು ಅವರು ಬಿಗ್ ಬಾಸ್. ನನಗೆ ಒಂದೊಂದ್ಸಲ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್, ಇದು ಬಿಗ್ ಬಾಸ್ ಮನೆನ ಅಲ್ಲ, ನನಗೆ ಕಬ್ಬನ್ ಪಾರ್ಕ ಗೊತ್ತಾಗ್ತಿಲ್ಲ ಬಿಗ್ ಬಾಸ್. ಅಲ್ಲಲ್ಲೇ ಕೂತ್ಕೊಂಡು ಏನೇನೋ ಮಾತಾಡ್ತಿರ್ತಾರೆ, ಈ ಕಡೆಯಿಂದ ಕೂತ್ಕೊಂಡು ಅವ್ರು ಏನೋ ಮಾತಾಡ್ತಿರ್ತಾರೆ. ಇದು ಇಲ್ಲಿ ಸ್ವಯಂವರ ಥರ ಆಗಿಬಿಟ್ಟಿದೆ ಬಿಗ್ ಬಾಸ್. ಇಲ್ಲಿ ಯಾರು ಫೈಟ್ ಮಾಡ್ತಿಲ್ಲ ಬಿಗ್ ಬಾಸ್. ಇಲ್ಲಿ ಟೀಮ್ ಕಲೆಕ್ಷನ್ ಆಗ್ತಿದೆ, ಅವ್ರು 5 ಜನ ಒಂದು, ನಾವು 5 ಜನ ಒಂದು, ಇನ್ನು ನಾನು ಒಬ್ಬನೇ ಒಂದು, ಈ ಥರ ಆಗ್ತಿದೆ ಬಿಗ್ ಬಾಸ್. ಇದು ನನಗೆ ಒಂದು ಸರಿ ಹೋಗ್ತಿಲ್ಲ ಬಿಗ್ ಬಾಸ್. ಇಲ್ಲಿ ಆಟ ಆಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನಮ್ಮ ಮನೆಯವರೆಲ್ಲ ನನಗೆ ನೆನಪು ಆಗ್ತಿದ್ದಾರೆ ಬಿಗ್ ಬಾಸ್. ಇವರೆಲ್ಲ ನನ್ನ ಒಬ್ಬನ್ನ ಕೀಳಾಗಿ ನೋಡ್ತಿದ್ದಾರೆ ಬಿಗ್ ಬಾಸ್. ಅವ್ರವರಾಗಿ ಮಾತಾಡೋದು ನೋಡಿದ್ರೆ ಬಿಗ್ ಬಾಸ್, ಅವ್ರೊಂದ್ ಕಡೆ ಗುಂಪಾಗಿ ಅವ್ರೇನೋ ಮಾತಾಡ್ತಿರ್ತಾರೆ ಬಿಗ್ ಬಾಸ್, ಈ ಕಡೆ ಒಬ್ರು ಮಾತಾಡ್ತಿರ್ತಾರೆ ಬಿಗ್ ಬಾಸ್. ನನಗೇನು ಗೊತ್ತಾಗ್ತಿಲ್ಲ ಬಿಗ್ ಬಾಸ್. ನನಗೆ ಕಬ್ಬನ್ ಪಾರ್ಕ್ ನೋಡ್ದಂಗೆ ಆಗ್ತಿದೆ ಬಿಗ್ ಬಾಸ್. ಇದು ಬಿಗ್ ಬಾಸ್ ಮನೆ ಥರ ಕಾಣಿಸ್ತಿಲ್ಲ ಬಿಗ್ ಬಾಸ್. ಮತ್ತೆ ವೀಕೆಂಡ್ ದಿನ ಸುದೀಪ್ ಸರ್ ಬರುವಾಗ ನಾನು ಇದನ್ನೇ ಮಾತಾಡ್ಬೇಕು ಅನ್ಕೊಳ್ತೀನಿ. 4 ಜನದ ಮುಂದೆ ಮಾತಾಡಕ್ಕೆ ನನಗೂ ಭಯ ಬಿಗ್ ಬಾಸ್. ಅವ್ರ ಮುಂದೆಲ್ಲ ಮಾತಾಡಕ್ ಆಗ್ತಿಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ಅವರಿಗೆಲ್ಲ ಒಂದೊಂದು ಜೋಡಿ ಇದೆ ಬಿಗ್ ಬಾಸ್, ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ ಬಿಗ್ ಬಾಸ್. ನನಗೆ ಒಬ್ಬನೇ ಆಗ್ಬಿಟ್ಟಿದ್ದೀನಿ, ತುಂಬಾ ಬೇಜಾರಾಗ್ತಿದೆ ಬಿಗ್ ಬಾಸ್. ನನಗೆ ಮನೆಯವ್ರದ್ದು ನೆನಪಾಗ್ತಿದೆ ಬಿಗ್ ಬಾಸ್. ಬಿಗ್ ಬಾಸ್, ಇದಕ್ಕೊಂದು ಪ್ಲೀಸ್ ಸೊಲ್ಯೂಷನ್ ಕೊಡಿ ಬಿಗ್ ಬಾಸ್. ಇದಕ್ಕೆ ನೀವೇ ಪರಿಹಾರ ಹುಡುಕ್ಬೇಡಬೇಕು ಬಿಗ್ ಬಾಸ್. ಬಿಗ್ ಬಾಸ್, ಬಿಗ್ ಬಾಸ್ ಇಲ್ಲಿ ಸ್ಪರ್ಧೆಯನ್ನು ಗೆಲ್ಲುವುದಷ್ಟೇ ನಿಮ್ಮ ಕೆಲಸ. ಇಲ್ಲಿ ಜೋಡಿಯನ್ನು ಹೊಂದಲು ಇದು ಮ್ಯಾಟ್ರಿಮೋನಿ ಅಲ್ಲ. ಆಯ್ತು ಬಿಗ್ ಬಾಸ್, ಆಯ್ತು ಬಿಗ್ ಬಾಸ್, ಆಟಾಡ್ತೀವಿ ಬಿಗ್ ಬಾಸ್. ಆಯ್ತು ಬಿಗ್ ಬಾಸ್. ಬಿಗ್ ಬಾಸ್, ಇನ್ನೊಂದ್ಸಲ ರಿಕ್ವೆಸ್ಟ್ ಇದೆ ಬಿಗ್ ಬಾಸ್, ಬನ್ನಿ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್, ಬನ್ನಿ ಬಿಗ್ ಬಾಸ್. ಬಿಗ್ ಬಾಸ್, ನಿಮ್ಮ ವಾಯ್ಸ್ ಕೇಳ್ಬೇಕು ಬಿಗ್ ಬಾಸ್. ಮತ್ತೆ ನನಗೆ ನೆನಪಾಗ್ತಿದೆ ಬಿಗ್ ಬಾಸ್, ಬನ್ನಿ ಬಿಗ್ ಬಾಸ್. ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ಪದೇ ಪದೇ ಈ ಥರ ಟಾರ್ಚರ್ ಕೊಟ್ಟರೆ ಬಿಗ್ ಬಾಸ್ ಈ ಮನೆಯಿಂದ ಹೊದ್ದು ಹೊರಗೆ ಹಾಕಲಾಗುವುದು.
ಪ್ಲೀಸ್ ಬಿಗ್ ಬಾಸ್ ಹಾಗೆ ಮಾಡಬೇಡಿ ಬಿಗ್ ಬಾಸ್, ಪ್ಲೀಸ್ ಬಿಗ್ ಬಾಸ್, ಪ್ಲೀಸ್ ಬಿಗ್ ಬಾಸ್ ಹಾಗೆ ಮಾಡಬೇಡಿ. ತುಂಬ ಕಷ್ಟಪಟ್ಟಿದ್ದೀನಿ ಬಿಗ್ ಬಾಸ್. ನನಗೆ ನಿಜವಾಗ್ಲೂ ನಂದು 7 ಜನ್ಮದ ಋಣ ಬಂಧನ ಏನೋ ಬಿಗ್ ಬಾಸ್. ನಾನು ಬರಬಾರ್ದು, ನನ್ನ ಕನಸಲ್ಲೂ ಸಹ ಬಿಗ್ ಬಾಸಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸ್. ಅಂಥದ್ರಲ್ಲಿ ಬಂದಿದ್ದೀನಿ. ಖಂಡಿತವಾಗ್ಲೂ ನನ್ನ ಆಟನ ನಾನು ಹಾಡೇ ಆಡ್ತೀನಿ. ಇವರಿಗೆಲ್ಲ ನಾನು ಯಾರು ಅಂತ ತೋರಿಸ್ತೀನಿ ಬಿಗ್ ಬಾಸ್. ನನ್ನ ಆಟದ ಮೇಲೆ ನಾನು ಇವ್ರ ಮೇಲೆ ತೋರಿಸ್ತೀನಿ ಬಿಗ್ ಬಾಸ್. ನನಗೆ ಎಷ್ಟು ಅವಮಾನ ಆಗಿದೆಯಾ ಅದನ್ನೆಲ್ಲ ಇಲ್ಲೇ ನಾನು ಮಾಡಿ ಕೊಡ್ತೀನಿ ಬಿಗ್ ಬಾಸ್. ನನಗೆ ಪ್ಲೀಸ್ ಬಿಗ್ ಬಾಸ್ ಹಂಗೆ ಮಾಡಬೇಡಿ ಬಿಗ್ ಬಾಸ್. ನನಗೀಗ 3 ವಾರದಿಂದ ಬಿಗ್ ಬಾಸ್ ನನಗೆ ಸಿಂಗಾರಿ ಬೀಡಿ ಅಂದರೆ ತುಂಬ ಇಷ್ಟ ಬಿಗ್ ಬಾಸ್. ನಾನು ಬೀಡಿ ಸೇದಿಲ್ಲ ಬಿಗ್ ಬಾಸ್. 3 ವಾರ ಆಯಿತು ಬಿಗ್ ಬಾಸ್, ಬೀಡಿನೂ ಸೇದಿಲ್ಲ ಬಿಗ್ ಬಾಸ್. ನನಗೆ ತುಂಬ ನೆನಪಾಗ್ತಿದೆ ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್, ಯಾರ ಹತ್ರ ಆದರೂ ಸಿಂಗಾರಿ ಬೀಡಿನ ಕೊಟ್ಟು ಕಳಿಸಿ ಬಿಗ್ ಬಾಸ್, ಪ್ಲೀಸ್ ಬಿಗ್ ಬಾಸ್. ಬಿಗ್ ಬಾಸ್, ಬಾಸ್ ಇಲ್ಲಿ ಸಿಂಗಾರಿ ಬೀಡಿ ಬಂಗಾರಿ ಬೀಡಿ ನಾವು ಕೊಡುವುದಿಲ್ಲ. ಪ್ಲೀಸ್ ಬಿಗ್ ಬಾಸ್. ಬಿಗ್ ಬಾಸ್ ಬೀಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪ್ಯಾಕ್ ವಿಮಲ್ ತರಿಸಿ ಬಿಗ್ ಬಾಸ್. ವಿಮಲ್ ಬೇಕು ಬಿಗ್ ಬಾಸ್. ಇಲ್ಲಿ ಬಾಸ್ ವಿಮಲನ ಜೊತೆ ಆಟ ಆಡಬಹುದು, ಆದರೆ ವಿಮಲ್ ತಿನ್ನುವ ಹಾಗೆ ಇಲ್ಲ. ಬಿಗ್ ಬಾಸ್ ಇಲ್ಲಿ ವಿಮಲ್ ಅನ್ನೋರು ಯಾರು ಇಲ್ಲ ಬಿಗ್ ಬಾಸ್. ಇಲ್ಲಿ ಎಲ್ಲಿ ಕಮಲ ಸುಮಲ ಲಲಿತಾ ಬಲಿತಾ ಅಂತ ಇದ್ದಾರೆ, ವಿಮಲ್ ಅಂತ ಇಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ನನಗೀಗ ಒಂದು ಇದೆಲ್ಲ ಬೇಡ ಬಿಡಿ. ಸಂಜೆ ಟೈಮಲ್ಲಿ ನನಗೆ ಸಂತೃಪ್ತಿ ಭಾರಿ ನೆನಪಾಗ್ತಿದೆ ಬಿಗ್ ಬಾಸ್. 90 ಕುಡಿಬೇಕು ಅಂತ ಭಾರಿ ಆಸೆ ಆಗ್ತಿದೆ ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್, ಯಾರು ನನ್ನ 1 ಸೆಕೆಂಡ್ ಬಿಟ್ಟು ಕಳಿಸಿದ್ ಬಿಗ್ ಬಾಸ್. ಗೇಟಿಂದ ಓಡೋಗಿ 90 ಹೊಡ್ಕೊಂಡು ಬಂದ್ಬಿಡ್ತೀನಿ ಬಿಗ್ ಬಾಸ್. ಯಾರಿಗೂ ಹೇಳಲ್ಲ ಬಿಗ್ ಬಾಸ್, ತಪ್ಸ್ಕೊಂಡು ಹೋಗ್ಬಿಡ್ತೀನಿ ಬಿಗ್ ಬಾಸ್. ನಾನು ಹೋಗೋ ಕಡೆ CC ಕ್ಯಾಮ್ರಾ ಆಫ್ ಮಾಡಿದರೆ ಆಯಿತು ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್, ಪ್ಲೀಸ್ ಬಿಗ್ ಬಾಸ್. ಬಿಗ್ ಬಾಸ್ ಇಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಲಾಗಿದೆ. ಇಲ್ಲಿ ಏನೂ ಇಲ್ಲ. ಇನ್ನು ನಾನು ಸಾಟರ್ಡೆ ಕಿಚ್ಚ ಸುದೀಪ್ ಅವ್ರ ಹತ್ರ ಹೇಳಿ ತರಿಸ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್, ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬಿಗ್ ಬಾಸ್ ಇವತ್ತು ನನಗೆ ಚಿಕನ್ ತಿನ್ನಬೇಕು ಅಂತ ಆಗಿದೆ ಬಿಗ್ ಬಾಸ್. ಚಿಕನ್ನು ಮತ್ತು ರಮ್ ಬೇಕು ಬಿಗ್ ಬಾಸ್. ಕೋಡೆಕ್ಸ್ ರಮ್ ಇದ್ರೂ ಪರವಾಗಿಲ್ಲ, ಓಲ್ಡ್ ಮಂಕ್ ಇದ್ರೂ ಪರವಾಗಿಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ಇದು ಕಳ್ಬಟ್ಟಿ ಇಲ್ಲ ಸೇಂದಿ ಯಾವುದಾದ್ರೂ ಆಗುತ್ತೆ ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್ ಕಳಿಸ್ಕೊಡಿ ಬಿಗ್ ಬಾಸ್. ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಏನು ರುಚಿ ಗಿಚ್ಚ ಹೇಳ್ತಿದ್ಯಾ? ಇದೆಲ್ಲ ಏನಿದು? ಪ್ಲೀಸ್ ಬಿಗ್ ಬಾಸ್, ನನಗೆ ಬೇಕು ಬಿಗ್ ಬಾಸ್. ಚಿಕನ್ ಬೇಕು ಬಿಗ್ ಬಾಸ್, ನನಗೆ ಚಿಕನ್ ಬೇಕು. ಬಿಗ್ ಬಾಸ್. ಬಿಗ್ ಬಾಸ್ ಇಲ್ಲಿ ಒಬ್ರೊಬ್ರು ಒಂದೊಂದು ಥರ ಕಂಟೆಂಟ್ ಆಡ್ತಾ ಇದ್ದಾರೆ. ನಂದು ಗೊತ್ತಿಲ್ಲ ಬಿಗ್ ಬಾಸ್ ಅವರಿಗೆ. ನನಗೆ ಸಿಟ್ಟು ಬಂದರೆ ನಾನು ಏನು ಬೇಕಾದ್ರೂ ಮಾಡಿ ನಾನು ಏನು ಎದುರಲ್ಲ ನೋಡಿ. ಅವರು ನನ್ನ ಒಬ್ಬರನ್ನ ಭಾರಿ ತಿರಸ್ಕಾರ ಮಾಡಿಕೊಂಡು ನನ್ನ ಮೇಲೆ ಬಿದ್ದು ಜಗಳಕ್ಕೆ ಬರ್ತಾ ಇದ್ದಾರೆ. ನಾನು ಸುಮ್ಮನೆ ಇರೋದಿಲ್ಲ ಬಿಗ್ ಬಾಸ್. ನನಗೆ ಅವರು ನನಗೆ ಗೊತ್ತಿಲ್ಲ ಬಿಗ್ ಬಾಸ್. ನಾನು ಯಾರಿಗೂ ಕ್ಯಾರೆ ಮಾಡಿಲ್ಲ ಬಿಗ್ ಬಾಸ್. ನಾನು ತುಂಬ ಸ್ಟ್ರೆಂತ್ ಬಿಗ್ ಬಾಸ್. ನನಗೆ ಸಿಟ್ಟು ಬಂದರೆ ನಾನು ಸುಮ್ಮನೆ ಇರಲ್ಲ ಬಿಗ್ ಬಾಸ್. ನಿಮ್ಮ ಮಾತು ಮೀರಬಾರ್ದು, ಇಲ್ಲಿದ್ದು ರೂಲ್ಸ್ ರೆಗ್ಯುಲೇಷನ್ ಮೀರಬಾರ್ದು ಅಂತ ಮಾತ್ರ ಬಿಗ್ ಬಾಸ್ ನಾನು ಸುಮ್ಮನೆ ಇರ್ತಾ ಇದ್ದೀನಿ ಬಿಗ್ ಬಾಸ್. ನೀವು ಒಂದೇ ಒಂದು ಆಜ್ಞೆ ಕೊಡಿ ಬಿಗ್ ಬಾಸ್. ಇವರಿಗೆಲ್ಲ ಹೊಡೆದಾಕ್ಬಿಟ್ಟು ಹೋಗ್ಬಿಡ್ತೀನಿ ಬಿಗ್ ಬಾಸ್. ನನಗೆ ತುಂಬ ಸಿಟ್ಟು ಬರ್ಸ್ತಿದ್ದಾರೆ ಬಿಗ್ ಬಾಸ್. ನನಗೆ ತಡ್ಕೊಳಕ್ ಆಗ್ತಿಲ್ಲ ಬಿಗ್ ಬಾಸ್. ಒಬ್ರೊಬ್ರು ಒಂದೊಂದು ಥರ ಮಾತಾಡ್ತಿದ್ದಾರೆ ಬಿಗ್ ಬಾಸ್. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ಗ್ಯಾರಂಟಿ ಹೊಡಿತೀನಿ ಬಿಗ್ ಬಾಸ್. ನಾನು ಗ್ಯಾರಂಟಿ ಹೊಡಿತೀನಿ. ನಾನು ಯಾರಿಗೂ ಕ್ಯಾರ್ ಮಾಡಿಲ್ಲ ಬಿಗ್ ಬಾಸ್ ಇವತ್ತಿನವರೆಗೂ. ನಮ್ಮೂರಲ್ಲಿ ಅಡುಗೆ ಮಾಡು ಅಂತ ಹೇಳಿದ್ರೆ ಬಿಗ್ ಬಾಸ್ ಹುಚ್ಚ ಆಗೋಗಿದೆ. ನೀವು ಈಗ ರಾವ್ ಬಿಡಿಸ್ತೀನಿ. ಬೇಕು ಬಿಗ್ ಬಾಸ್. ನನಗೆ ಆಗ್ತಾ ಇಲ್ಲ ಬಿಗ್ ಬಾಸ್. ನಾನು ಇವ್ರನ್ನ ಬಿಡೋದಿಲ್ಲ ಬಿಗ್ ಬಾಸ್. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಬಿಗ್ ಬಾಸ್. ನಾನು ಸತ್ಯವಾಗ್ಲೂ ಬಿಡೋದಿಲ್ಲ. ಇವ್ರನ್ನ ಮಾತ್ರ ನಾನು ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಹೊಡಿತಿದ್ದಾರೆ. ಬಿಗ್ ಬಾಸ್ ಹೊಡಿತಿದ್ದಾರೆ ಬಿಗ್ ಬಾಸ್. ನೋಡಿ ಬಿಗ್ ಬಾಸ್. ಬಿಗ್ ಬಾಸ್